ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 8/11/2025. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 10/6/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ನೀವಿಲ್ಲಿ ಬಂದಿರುವುದೇ ರಿಫ್ರೆಶ್ ಆಗುವುದಕ್ಕೋಸ್ಕರ. ತಂದೆ ಡೈರೆಕ್ಟಾಗಿ ಓದಿಸುತ್ತಿದ್ದಾರೆ. ಈ ಖುಷಿ ಯಾವುದಕ್ಕಿಂತಲೂ ಕಡಿಮೆ ಏನಲ್ಲ. ಶಿವ ತಂದೆ ನಮಗೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದಕ್ಕೋಸ್ಕರ ಕಲ್ಪಕ್ಕೂ ಓದಿಸುತ್ತಿದ್ದಾರೆ. ಈ ಶಿಕ್ಷಣ ಓದಬೇಕಲ್ಲವೇ? ಭಕ್ತಿ ಮಾರ್ಗವೇ ಬೇರೆ. ಅದರಲ್ಲಿ ಅನೇಕ ಮಂದಿರಗಳು, ಸ್ಥಾನಗಳು ಇದ್ದಾವೆ. ಅಲ್ಲಿ ಎಷ್ಟೊಂದು ಅಲೆದಾಡುತ್ತಾ ಇದ್ದೇವೆ. ಅಲ್ಲಿ ಇಲ್ಲಿ ಹೋಗುತ್ತೇವೆ. ಇಲ್ಲಿ ಅಲೆದಾಡುವ ಯಾವ ಮಾತೂ ಇಲ್ಲ. ಓಂ ನಮಃ ಶಿವಾಯ. ನಾವು ಮಕ್ಕಳೇ ವಿಶ್ವದ ಶೃಂಗಾರ ಆಗಿದ್ದೇವೆ. ಈ ರೀತಿ ಸತ್ಯಯುಗದಲ್ಲಿ ಹೇಳಲು ಸಾಧ್ಯವಿಲ್ಲ. ನೀವೀಗ ಹೇಳುತ್ತಿದ್ದೀರಿ. ಯಾರೆಲ್ಲ ಮಕ್ಕಳು ಇದ್ದಾರೆ ಎಲ್ಲರೂ ವಿಶ್ವದ ಶೃಂಗಾರ ಮಾಡಿಸುವವರಾಗಿದ್ದಾರೆ. ಹೇಗೆ ತಂದೆಯ ಮಹಿಮೆ ಅಪಾರ ಇದೆ, ಅದೇ ರೀತಿ ನೀವೂ ಸಹ ಏನೆಲ್ಲ ಶೃಂಗಾರ ಮಾಡಿಸುತ್ತಿದ್ದೀರಿ, ನಿಮ್ಮದೂ ಸಹ ಮಹಿಮೆ ಇದೆ. ಮುಖ್ಯ ಶೃಂಗಾರ ನೀವು ಮಕ್ಕಳೇ ಆಗಿದ್ದೀರಿ. ದೇವತೆಗಳಿಗೂ ಸಹ ಇಷ್ಟೊಂದು ಖುಷಿ ಇಲ್ಲ. ನೀವು ಮಕ್ಕಳಿಗೆ ಅಷ್ಟು ಖುಷಿ ಇರಬೇಕು. ನಮಗೆ ಅತಿ ಪ್ರೀತಿಯ ತಂದೆ ಸಿಕ್ಕಿದ್ದಾರೆ. ಆ ತಂದೆಯ ಜೊತೆಯಲ್ಲಿ ಇದ್ದೇವೆ. ಶಿವಬಾಬಾ ನಮ್ಮ ತಂದೆಯಾಗಿದ್ದಾರೆ. ಶಿಕ್ಷಕ ಸದ್ಗುರು ಆಗಿದ್ದಾರೆ. ಇಡೀ ಸೃಷ್ಟಿಯಲ್ಲಿ ನಿಮ್ಮಂಥ ಪದಮಾಪದಂ ಭಾಗ್ಯಶಾಲಿಗಳು ಯಾರೂ ಇಲ್ಲ. ನೀವು ಇಡೀ ವಿಶ್ವದ ಕಲ್ಯಾಣ ಮಾಡುತ್ತಿದ್ದೀರಿ. ನೀವು ಮೆರವಣಿಗೆ ಇತ್ಯಾದಿಗಳನ್ನು ಮಾಡುವಾಗ ನಿಮಗೆ ಗೊತ್ತಿದೆ ಇದು ವಿಶ್ವ ಕಲ್ಯಾಣಕ್ಕೋಸ್ಕರ ಮಾಡುತ್ತಿದ್ದೇವೆ ಎಂದು. ನೀವು ಇಡೀ ವಿಶ್ವದ ಕಲ್ಯಾಣಕಾರಿ ಮಕ್ಕಳಾಗಿದ್ದೀರಿ. ಯಾರು ಪರಿಶ್ರಮ ಪಡುತ್ತಿದ್ದಾರೆ ಅವರಿಗೆ ನಶೆ ಏರುತ್ತದೆ. ನಶೆಯ ಕಾರಣವೇ ಪರಿಶ್ರಮ ಪಡುತ್ತಿದ್ದಾರೆ. ದೇಶದ ಸೇವೆ ಮಾಡುವಂಥವರು, ಸಮಾಜ ಸೇವಕರು ಬಹಳ ಜನ ಇದ್ದಾರೆ. ನೀವು ಆತ್ಮಿಕ ತಂದೆಯ ಮಕ್ಕಳಾಗಿದ್ದೀರಿ. ನಿಮ್ಮ ಮಹಿಮೆ ಅಪಾರ ಆಗಿದೆ. ನೀವು ಎಲ್ಲರಿಗೂ ಹೇಳಬಹುದು, ನಾವು ಶ್ರೀಮತದನುಸಾರವಾಗಿ ಭಾರತದ ಆತ್ಮಿಕ ಸೇವೆ ಮಾಡುತ್ತಿದ್ದೇವೆ. ಶಾರೀರಿಕ ಸೇವೆ ಮತ್ತು ಆತ್ಮಿಕ ಸೇವೆಯಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ. ನಾವು ಭಾರತದ ಸತ್ಯ ಆತ್ಮಿಕ ಸೇವೆ ಮಾಡುತ್ತಿದ್ದೇವೆ. ಆತ್ಮವೇ ತಮೋಪ್ರಧಾನ ಆಗುತ್ತದೆ. ಆ ಆತ್ಮವನ್ನು ಸತೋಪ್ರಧಾನವನ್ನಾಗಿ ತಂದೆಯೇ ಮಾಡುತ್ತಾರೆ. ತಂದೆಯನ್ನು ನೆನಪು ಮಾಡುವುದರಿಂದಲೇ ಆತ್ಮ ಸತೋಪ್ರಧಾನ ಆಗುತ್ತದೆ. ಮೊಟ್ಟ ಮೊದಲು ಈ ಶಿಕ್ಷಣ ಎಲ್ಲರಿಗೂ ಇರಬೇಕು. ನಾವು ತಂದೆಯ ಸಂದೇಶವನ್ನು ಕೊಡುತ್ತಿದ್ದೇವೆ. ಈಗ ತಮೋಪ್ರಧಾನ ಜಗತ್ತಾಗಿದೆ. ಮೊದಲು ಇದೇ ಸತೋಪ್ರಧಾನ ಜಗತ್ತಾಗಿತ್ತು. ಈಗ ಜಗತ್ತು ಹಳೆಯದಾಗಿದೆ. ಮತ್ತೆ ಈ ಜಗತ್ತನ್ನು ಹೊಸದನ್ನಾಗಿ ಮಾಡುವುದಕ್ಕೋಸ್ಕರ ತಂದೆ ಜಗತ್ತಿಗೆ ಬರಬೇಕಾಗುತ್ತದೆ. ತಂದೆಯನ್ನು ನೆನಪು ಮಾಡುವುದರಿಂದಲೇ ಶಕ್ತಿ ಬರುತ್ತದೆ. ಇದರಿಂದಲೇ ನಾವು ಸತೋಪ್ರಧಾನರಾಗುತ್ತೇವೆ. ಎಲ್ಲ ಚಿತ್ರಗಳ ಸಾರಾಂಶ ಇದೇ ಆಗಿದೆ. ತಂದೆ ಎಲ್ಲ ಮಕ್ಕಳಿಗೂ ಹೇಳುತ್ತಾರೆ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ. ನಾವೆಲ್ಲರೂ ಪರಸ್ಪರ ಸಹೋದರರಾಗಿದ್ದೇವೆ. ಸತ್ಯಯುಗದಲ್ಲಿ ಸತೋಪ್ರಧಾನರಾಗಿದ್ದವರು ಕಲಿಯುಗದಲ್ಲಿ ತಮೋಪ್ರಧಾನ ಆಗಿದ್ದೇವೆ. ಈಗ ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನೀವು ಸತೋಪ್ರಧಾನರಾಗುತ್ತೀರಿ. ಇದು ಬಹಳನೇ ಸಹಜ ಇದೆ. ತಂದೆಯ ಆಸ್ತಿ ಈಗ ನಾವು ಮಕ್ಕಳಿಗೆ ಸಿಗುತ್ತಿದೆ. ತಂದೆಯ ಬಗ್ಗೆ ತಿಳಿದುಕೊಂಡಾಗ ಖುಷಿಯಿಂದ ಜ್ಞಾನವನ್ನು ಕೇಳುತ್ತೇವೆ. ಇಲ್ಲ ಎಂದರೆ ಕಪ್ಪೆಯ ರೀತಿ ಒಟಗುಟ್ಟುತ್ತಾ ಇರುತ್ತೇವೆ. ಇದು ಸಹ ನಾಟಕದಲ್ಲಿ ಎಲ್ಲವೂ ನಿಗದಿಯಾಗಿದೆ. ನೀವು ಯಾವ ಸೇವೆ ಮಾಡುತ್ತಾ ಬಂದಿದ್ದೀರಿ? ಕಲ್ಪದ ಮೊದಲು ಇದು ಎವನ್ ಸೇವೆ ಆಗಿತ್ತು. ನಾಟಕದನುಸಾರವಾಗಿ ಈಗ ಈ ಸೇವೆ ನಡೆಯುತ್ತಿದೆ. ಜಗತ್ತು ಪರಿವರ್ತನೆ ಆಗಲಿದೆ ಎನ್ನುವುದು ನಿಶ್ಚಯ ಇದೆ. ಕೆಲವರು ತಿಳಿದುಕೊಳ್ಳುತ್ತಾರೆ,
ಕೆಲವರು ತಿಳಿದುಕೊಳ್ಳದೆ ತಮ್ಮ ಮನಸ್ಸಿಗೆ ಬಂದಂತೆ ಇರುತ್ತಾರೆ. ಕೆಲವರು ಈ ರೀತಿ ಜಗಳ ಆಡುತ್ತಿರುತ್ತಾರೆ, ಏನು ಅರ್ಥ ಇಲ್ಲದೆ ಮಾತನಾಡುತ್ತಾರೆ. ಯಾರು ತಂದೆಯನ್ನು ನೆನಪು ಮಾಡುತ್ತಾರೆ ಅವರಿಗೆ ಖುಷಿಯೇ ಸಾಕಷ್ಟು ಇದೆ. ಖುಷಿಯಲ್ಲಿ ನಿದ್ದೆಯೇ ಬರುವುದಿಲ್ಲ, ಏಕೆಂದರೆ ಸಂಪಾದನೆ ಬಹಳ ಇದೆ. ಕೆಲವರಿಗೆ ಹಣದಲ್ಲಿ ಖುಷಿ ಇದೆ. ನೀವು ಮಕ್ಕಳಿಗೂ ಖುಷಿ ಇದೆಯಲ್ಲವೇ? ಮೊದಲು ನಿಮಗೂ ಗೊತ್ತಿತ್ತು ನಾವು ದೇಹಾಭಿಮಾನಿಗಳಾಗಿದ್ದೇವೆ, ಈಗ ದೇಹಿ ಅಭಿಮಾನಿ ಆಗಬೇಕು. ದೇವತೆಗಳು ಹೊಸ ಜಗತ್ತಿನಲ್ಲಿ ಇದ್ದವರು, ಈಗ ಇಲ್ಲ. ಈ ದೇವತೆಗಳನ್ನು ದೇವತೆಗಳನ್ನಾಗಿ ಯಾರು ಮಾಡಿದರು? ಇವರು ಎಲ್ಲಿಗೆ ಹೋಗಿದ್ದಾರೆ? ಇದು ಯಾರಿಗೂ ಗೊತ್ತಿಲ್ಲ. ತಂದೆ ಹೇಳುತ್ತಿದ್ದಾರೆ, ನಾನು ಬಂದಿದ್ದೇನೆ. ತಂದೆಯ ವಿನಃ ತಂದೆಯ ಪರಿಚಯವನ್ನು ಅನ್ಯರು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಶಿವಬಾಬಾ ಶಿಕ್ಷಕ ಆಗಿದ್ದಾರೆ. ಈ ಕಣ್ಣುಗಳಿಂದ ತಂದೆಯನ್ನು ನೋಡಲು ಆಗುವುದಿಲ್ಲ. ಆ ತಂದೆಯ ಬಗ್ಗೆ ಈಗ ತಿಳಿದುಕೊಂಡಿದ್ದೇವೆ. ತಮ್ಮನ್ನು ಆತ್ಮ ಎಂದು ನೋಡದೇ ಇದ್ದರೆ ಇನ್ನು ತಂದೆಯನ್ನು ಹೇಗೆ ನೋಡುತ್ತೀರಿ? ಇದು ಸಹ ನೀವು ಮಕ್ಕಳಿಗೆ ಗೊತ್ತಿದೆ. ಭಕ್ತಿಯಲ್ಲಿ ಮನುಷ್ಯರು ಮನುಷ್ಯರಿಗೆ ಕಲಿಸುತ್ತಾರೆ, ಅದು ಸಹ ಶಾಸ್ತ್ರದ ಶಿಕ್ಷಣವನ್ನು ಓದಿಸುತ್ತಾರೆ. ತಂದೆ ಹೇಳುತ್ತಾರೆ, ಇದೆಲ್ಲವೂ ಭಕ್ತಿ ಮಾರ್ಗ ಆಗಿದೆ. ಇದರಿಂದ ಮನುಷ್ಯರು ಸದ್ಗತಿಯನ್ನು ಪಡೆದುಕೊಳ್ಳುವುದಿಲ್ಲ. ಜ್ಞಾನದಿಂದ ಸದ್ಗತಿಯಾಗುತ್ತದೆ, ಭಕ್ತಿಯಿಂದ ದುರ್ಗತಿಯನ್ನು ಪಡೆದುಕೊಳ್ಳುತ್ತಾರೆ. ತಂದೆ ಜ್ಞಾನ ಸಾಗರ ಆಗಿದ್ದಾರೆ. ತಂದೆ ಮಕ್ಕಳೊಂದಿಗೆ ಮಾತನಾಡುತ್ತಾರೆ. ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಸಂಸ್ಕಾರ ಆತ್ಮವೇ ತೆಗೆದುಕೊಂಡು ಹೋಗುತ್ತದೆ. ಶಿವಬಾಬಾ ಜ್ಞಾನ ಸಾಗರ ಆಗಿದ್ದಾರೆ. ಆ ತಂದೆ ಹೇಗೆ ಜ್ಞಾನ ಕೊಡುತ್ತಾರೆ? ಜ್ಞಾನದಿಂದಲೇ ನಮಗೆ ಜ್ಞಾನ ಸಾಗರ ತಂದೆ ಓದಿಸುತ್ತಿದ್ದಾರೆ ಎನ್ನುವುದು ಗೊತ್ತಾಗುತ್ತದೆ. ಎಲ್ಲವೂ ಆತ್ಮವೇ ಹೇಳುತ್ತದೆ. ಆತ್ಮ, ಹೇ ಪರಮಪಿತ ಪರಮಾತ್ಮ, ನಮ್ಮ ದುಃಖವನ್ನು ದೂರ ಮಾಡು ಎಂದು ಕೇಳುತ್ತದೆ. ಶರೀರದ ಮೂಲಕ ಪರಮಾತ್ಮನನ್ನು ಕೂಗಿ ಕರೆಯುತ್ತದೆ. ಇದನ್ನು ಯಾರೂ ಸಹ ಕೇಳುವುದಿಲ್ಲ. ಯಾವಾಗ ಶರೀರದಲ್ಲಿ ತಂದೆ ಬರುತ್ತಾರೆ ಆಗ ಕೇಳುತ್ತಾರೆ. ಈಶ್ವರ ಎಲ್ಲವನ್ನೂ ತಿಳಿದುಕೊಳ್ಳುತ್ತಾರೆ ಎಂದು ಅರ್ಥ ಅಲ್ಲ. ಇದು ಬಹಳ ತಿಳಿದುಕೊಳ್ಳುವಂತಹ ಮಾತಾಗಿದೆ. ತಂದೆ ಕಲ್ಯಾಣಕಾರಿಯಾಗಿದ್ದಾರೆ. ನಾವು ಸಹ ತಂದೆಯ ಮಕ್ಕಳಾಗಿದ್ದೇವೆ. ಕಲ್ಯಾಣಕಾರಿಗಳು ಬಹಳ ಆಗಬೇಕು. ಆತ್ಮ ಕಲ್ಯಾಣ ಮಾಡುವುದು ಇದೇನು ಕಡಿಮೆ ಏನು? ಏಕ್ದಮ್ ಭ್ರಷ್ಟಾಚಾರಿ ನರಕವಾಸಿಗಳಿಂದ ಶ್ರೇಷ್ಠಾಚಾರಿ ಸ್ವರ್ಗವಾಸಿಗಳನ್ನಾಗಿ ತಂದೆ ಮಾಡುತ್ತಿದ್ದಾರೆ. ಚಿತ್ರ ಪ್ರದರ್ಶನದ ಸಮಾಚಾರವನ್ನು ತಂದೆಗೆ ತಿಳಿಸಲಾಯಿತು. ತಂದೆ ಹೇಳುತ್ತಿದ್ದಾರೆ, ಈ ರೀತಿ ಎಲ್ಲ ಕಡೆಗೂ ಮುತ್ತಿಗೆಯನ್ನು ಹಾಕಿರಿ, ಅಂದರೆ ಸಂದೇಶ ಕೊಡಲು ಹೋಗಿರಿ. ತಂದೆಯ ನಿಮಂತ್ರಣ ಎಲ್ಲರಿಗೂ ಸಿಗುತ್ತದೆ. ನೀವು ಅನೇಕರಿಗೆ ದಾರಿಯನ್ನು ತೋರಿಸಿರಿ. ಮುಂದೊಂದು ದಿನ ಇದೇ ಮಂತ್ರವನ್ನು ಎಲ್ಲರಿಗೂ ಕೊಡುತ್ತಾ ಹೋಗುತ್ತೀರಿ. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನೀವು ಸತೋಪ್ರಧಾನರಾಗುತ್ತೀರಿ. ಮೂಲ ಮಾತು ಇದೇ ಆಗಿದೆ. ನೆನಪಿನ ಯಾತ್ರೆಯ ವಿನಃ ಯಾರೂ ಸತೋಪ್ರಧಾನ ಪವಿತ್ರರಾಗಲು ಸಾಧ್ಯವಿಲ್ಲ. ತಂದೆಯಿಂದಲೇ ಈ ದಾರಿ ಸಿಗುತ್ತದೆ. ತಂದೆ ಬಂದಿರುವುದೇ ಮಕ್ಕಳಿಗೆ ದಾರಿಯನ್ನು ತೋರಿಸಲು. ಸತ್ಯ ದಾರಿಯನ್ನು ತಂದೆಯೇ ಕೊಡುತ್ತಾರೆ. ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ಪಾಪ ಭಸ್ಮವಾಗುತ್ತದೆ, ನೀವು ಪಾವನರಾಗುತ್ತೀರಿ. ವಿಶಾಲ ಬುದ್ಧಿಯವರಾದಾಗ ಸೆಕೆಂಡಿನಲ್ಲಿ ತಂದೆಯ ಪರಿಚಯ ಮತ್ತು ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಿ. ಈ ರೀತಿಯೆಲ್ಲ ಎಲ್ಲರಿಗೂ 7 ದಿನದ ಕೋರ್ಸ್, 7 ದಿನದ ಜ್ಞಾನ ತೆಗೆದುಕೊಳ್ಳಿರಿ ಎಂದು ಹೇಳಬೇಕೇನಿಲ್ಲ. ಕೇವಲ ತಂದೆಯ ಪರಿಚಯ ಕೊಡುವುದು ಸೆಕೆಂಡಿನ ಮಾತಾಗಿದೆ. ತಂದೆ ಹೇಳುತ್ತಿದ್ದಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನೀವು ಸತೋಪ್ರಧಾನರಾಗುತ್ತೀರಿ. ಲೆಕ್ಕ ಇಲ್ಲದಷ್ಟು ಬಾರಿ ಪ್ರಜೆಗಳನ್ನು ಮಾಡಿಕೊಳ್ಳುತ್ತಾ ಬಂದಿದ್ದೀರಿ. ಈ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಸೂರ್ಯವಂಶಿ ಹಾಗೂ ಚಂದ್ರವಂಶಿ ಮನೆತನ ಇದೆ. ಜ್ಞಾನವನ್ನು ಧಾರಣೆ ಮಾಡಿಕೊಂಡು ನಡೆಯುವಂಥವರು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಇದ್ದಾರೆ ಎಂದು ಹೇಳಬಹುದು. ಯಾರೇ ಬಂದರೂ ಅವರಿಗೆ ತಂದೆಯ ಸಂದೇಶವನ್ನು ಕೊಡಬೇಕು, ತಂದೆಯ ದಾರಿಯನ್ನು ತೋರಿಸಬೇಕು. ತಂದೆ ಒಬ್ಬರೇ ಆಗಿದ್ದಾರೆ. ತಂದೆಗೆ ಎಲ್ಲರೂ ಮಕ್ಕಳೇ ಆಗಿದ್ದಾರೆ.
ನೀವು ಪವಿತ್ರರಾಗಿದ್ದವರು ನಂತರ ಶ್ರೇಷ್ಠಾಚಾರಿ ದೇವತೆಗಳಾಗುತ್ತಾ ಬಂದಿದ್ದೀರಿ. ಈಗ ಅಪವಿತ್ರರಾಗಿದ್ದೀರಿ. ಮತ್ತೆ ನಮ್ಮನ್ನು ಪವಿತ್ರರನ್ನಾಗಿ ಮಾಡುವುದಕ್ಕೋಸ್ಕರ ತಂದೆಯೇ ಬರಬೇಕಾಗುತ್ತದೆ. ಈಗ ನಮ್ಮ ಹತ್ತಿರ ಯಾರೆಲ್ಲ ಬಂದಿದ್ದಾರೆ ಆ ಎಲ್ಲರಿಗೂ ತಂದೆಯ ದಾರಿಯನ್ನು ತೋರಿಸಬೇಕು. ಮೊದಲು ಈ ಮಾತು ಇರಲಿಲ್ಲ. 5-7 ವರ್ಷಗಳ ತನಕ ಈ ಮಾತು ಇದೆ. ವಿನಾಶ ಆಗೇ ಆಗುತ್ತದೆ. ನಿಮಗೆ ರಚಯಿತ ತಂದೆಯೇ ಬಂದು ರಚಯಿತ ಮತ್ತು ರಚನೆಯ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ರಚಯಿತ ತಂದೆಯ ವಿನಃ ಅನ್ಯರು ಯಾರೂ ಈ ಮಾತನ್ನು ತಿಳಿಸಲು ಸಾಧ್ಯವಿಲ್ಲ. ಈಗ ನಾವು ಮಕ್ಕಳಿಗೆ ಆಮಂತ್ರಣ ಸಿಗುತ್ತಿದೆ. ಇಲ್ಲಿ ನೀವು ಏನೆಲ್ಲ ಪಾತ್ರವನ್ನು ಮಾಡುತ್ತಾ ಬಂದಿದ್ದೀರಿ ಅದನ್ನು ಅಕ್ಯುರೇಟ್ ಆಗಿ ಮಾಡುತ್ತಾ ಬಂದಿದ್ದೀರಿ. ನಾನು ಇಷ್ಟೊಂದು ಸೇವೆ ಮಾಡಿದೆ ಆದರೆ ಯಾರೂ ಸಹ ಜ್ಞಾನಕ್ಕೆ ಬರಲಿಲ್ಲ ಎನ್ನುವಂತಹ ವಿಚಾರ ಬರಬಾರದು. ಸಮಯವನ್ನು ವ್ಯರ್ಥ ಮಾಡಬಾರದು. ತಂದೆಯನ್ನು ನೆನಪು ಮಾಡುವುದಕ್ಕೆ ಒತ್ತು ಕೊಡಬೇಕು. ತಂದೆಯನ್ನು ನೆನಪು ಮಾಡಿರಿ, ಗೊಂದಲದಲ್ಲಿ ಬರಬಾರದು. ಶಿವಬಾಬನನ್ನು ನೆನಪು ಮಾಡಿರಿ. ಮುಖ್ಯ ಮಾತು ಇದೇ ಆಗಿದೆ. ಯಾರನ್ನು ಪೂಜೆ ಮಾಡುತ್ತಾ ಬಂದಿದ್ದೇವೆ ಅವರನ್ನು ನೆನಪು ಮಾಡಿರಿ. ಇಂತಹ ಶೋಭಾಯಮಾನವಾದಂಥ ಸತ್ಸಂಗ ಎಲ್ಲಿದೆ? ಇಲ್ಲಿ ಪವಿತ್ರತೆಯೂ ಸಹ ಇದೆ. ಇದು ಹೊಸ ಜಗತ್ತಿಗೋಸ್ಕರ ಹೊಸ ಜ್ಞಾನ ಆಗಿದೆ. ಇಂತಹ ಜ್ಞಾನವನ್ನು ಅನ್ಯರು ಯಾರೂ ಸಹ ಕೊಡುವುದಿಲ್ಲ. ಏಕೆಂದರೆ ಎಲ್ಲರೂ ಹೇಳುತ್ತಾರೆ ಕಲಿಯುಗ ಹಳೆಯ ಜಗತ್ತಿನಲ್ಲಿ ಇನ್ನು 40,000 ವರ್ಷಗಳು ಬಾಕಿ ಇದೆ ಎಂದು. ಭಗವಂತ ತಂದೆಯೇ ಹಳೆಯ ಜಗತ್ತಿನಲ್ಲಿ ಬರುತ್ತಾರೆ. ಇಲ್ಲ ಅಂದರೆ ಈ ಜಗತ್ತಿನಲ್ಲಿ ಅಂದರೆ ಹೊಸ ಜಗತ್ತು ಬಂದರೆ ಭಗವಂತ ಬಂದು ಏನು ಮಾಡುತ್ತಾರೆ? ಆ ತಂದೆಯನ್ನು ಕರೆಯುವುದೇ ನಾವು ಪತಿತರಾಗಿದ್ದೇವೆ, ನೀವು ಬನ್ನಿರಿ. ಯಾವಾಗಿನಿಂದ ಪತಿತರಾಗಿದ್ದೇವೆ? ಇದು ಸಹ ನಾವು ಮಕ್ಕಳಿಗೆ ಗೊತ್ತಿದೆ. ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎನ್ನುವುದನ್ನು ಮಕ್ಕಳು ಅನ್ಯರಿಗೆ ತಿಳಿಸಬೇಕು. ಸೃಷ್ಟಿಯ ರಚಯಿತನ ವಿನಃ ಬೇರೆ ಯಾರೂ ಈ ಮಾತನ್ನು ತಿಳಿದುಕೊಳ್ಳುವುದಿಲ್ಲ. ರಚಯಿತ ತಂದೆಯೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ. 84 ಜನ್ಮಗಳ ಚಕ್ರ ಹೇಗೆ ತಿರುಗುತ್ತದೆ ಎನ್ನುವಂತಹ ಜ್ಞಾನ, ಮನುಷ್ಯ ವೃದ್ಧಿ ಹೇಗೆ ಆಗುತ್ತದೆ ಎನ್ನುವುದನ್ನು ತಂದೆ ತಿಳಿಸುತ್ತಿದ್ದಾರೆ. ಸೃಷ್ಟಿಯ ಆದಿಯಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇತ್ತು. ಅಂತ್ಯದಲ್ಲಿ ಬಹಳಷ್ಟು ಜನಸಂಖ್ಯೆ ಆಯಿತು. ತಂದೆ ರಚಯಿತ ಆಗಿದ್ದಾರೆ ಮತ್ತು ಇದು ತಂದೆಯ ರಚನೆಯಾಗಿದೆ. ತಂದೆ ಯಾರಾಗಿದ್ದಾರೆ? ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತಿದೆ ಇದನ್ನು ತಿಳಿದುಕೊಳ್ಳುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಿ. ಮನೆಯಲ್ಲೂ ಸಹ ಮಿತ್ರ ಸಂಬಂಧಿಕರು ಯಾರೆಲ್ಲ ಇದ್ದಾರೆ ಅವರಿಗೂ ಈ ಜ್ಞಾನವನ್ನು ನೀವು ತಿಳಿಸಬಹುದು. ಯಾರು ತಂದೆಯ ಬಗ್ಗೆ ತಿಳಿದುಕೊಳ್ಳುತ್ತಾರೆ, ಯಾರು ತಂದೆಯ ಪರಿಚಯ ಮಾಡಿಕೊಳ್ಳುತ್ತಾರೆ ಅವರಿಂದ ಅನೇಕರ ಕಲ್ಯಾಣವಾಗುತ್ತದೆ. ಅವರು ಬಹಳ ಸೇವೆ ಮಾಡುತ್ತಾರೆ. ಮಕ್ಕಳು ಸಹ ಸೇವೆ ಮಾಡುತ್ತಿದ್ದೀರಿ. ಮನಸ್ಸಿನಲ್ಲಿ ಈ ವಿಚಾರ ಇರಬೇಕು, ನಾನು ಯಾರಾಗಿದ್ದೇನೆ ಇದನ್ನೂ ಸಹ ನಾವು ತಿಳಿದುಕೊಳ್ಳಬೇಕು. ವಿಶ್ವದ ಮಾಲೀಕರಾಗಿರಿ. ವಿಶ್ವದ ಮಾಲೀಕರು ಈ ದೇವಿ ದೇವತೆಗಳೇ ಆಗಿದ್ದವರು. ಬ್ಯಾಡ್ಜ್ ಸಹ ಇದೆಯಲ್ಲವೇ? ಬಹಳಷ್ಟು ಸಂಸ್ಥೆಗಳು ಇದ್ದಾವೆ. ಅವರು ಒಂದಲ್ಲ ಒಂದು ತಮ್ಮ ಸಂಸ್ಥೆಯ ಚಿಹ್ನೆಯನ್ನು ಇಟ್ಟಿರುತ್ತಾರೆ. ನೀವು ಸಹ ದೇವತಾ ಕುಲದವರಾಗಿದ್ದೀರಿ. ದೇವತಾ ಕುಲದವರು ಎನ್ನುವಂತಹ ನಿಶಾನಿ ನಿಮ್ಮಲ್ಲೂ ಇದೆ ತಾನೆ? ಮನುಷ್ಯರಿಂದ ದೇವತೆಗಳು ಹೇಗೆ ಆಗುತ್ತೇವೆ ಅದೂ ಸಹ ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ. ಪೂಜ್ಯ ದೇವತೆಗಳು ಯಾರು ಆಗಿದ್ದರು ಅವರೇ ಪೂಜಾರಿಗಳು ಹೇಗೆ ಆದರು? ಪೂಜ್ಯ ಹೇಗೆ ಆಗುತ್ತೇವೆ ಎನ್ನುವುದು ಇದು ಕಥೆಯಾಗಿದೆ. ಯಾರು ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಅವರು ಏನು ಮಾಡುತ್ತಾರೆ? ಅವರು ಅನ್ಯರ ಕಲ್ಯಾಣ ಮಾಡಲು ಸಾಧ್ಯವಿಲ್ಲ. ಕೆಲವೊಂದು ಕಡೆ ಸ್ತ್ರೀ ಚೆನ್ನಾಗಿದ್ದರೆ ಪುರುಷರು ಬುಟ್ಟುಗಳು ಅಂದರೆ ದಡ್ಡರ ರೀತಿ ಇರುತ್ತಾರೆ. ಕೆಲವೊಮ್ಮೆ ಪುರುಷರು ಚೆನ್ನಾಗಿದ್ದರೆ ಸ್ತ್ರೀ ದಡ್ಡರ ರೀತಿ ಇರುತ್ತಾರೆ. ನೀವೀಗ ನಿಮ್ಮ ಹೆಸರನ್ನು ತಿಳಿಸಿರಿ, ಆಗ ಜನರಿಗೆ ಆಶ್ಚರ್ಯವೆನಿಸುತ್ತದೆ. ತಂದೆಯೇ ಈ ರೀತಿ ಅದ್ಭುತವಾದ ಹೆಸರನ್ನು ಇಟ್ಟಿದ್ದಾರೆ.
ನಿರಾಕಾರ ಭಗವಂತ ಹೇಗೆ ಇಡುತ್ತಾರೆ? ಸಾಕಾರದ ವಿನಃ ಹೆಸರು ಇಡಲು ಸಾಧ್ಯವಿಲ್ಲ. ಹಾಗಾದರೆ ಹೇಗೆ ಇಡುತ್ತಾರೆ? ನೀವು ಮಕ್ಕಳ ಹತ್ತಿರ ಕೇಳುತ್ತಿದ್ದೇನೆ, ಶಿವಬಾಬಾ ನಮ್ಮ ಹೆಸರನ್ನು ಹೇಗೆ ಇಟ್ಟರು? ಮಕ್ಕಳು ಅದಕ್ಕೆ ಉತ್ತರ ಕೊಡುತ್ತಾರೆ, ಬಾಬಾ ಸಂದೇಶಿ ಪುತ್ರಿಯರ ಮೂಲಕ ನೀವು ಹೆಸರಿಟ್ಟಿದ್ದೀರಿ. ಸಂದೇಶಿ ಪುತ್ರಿಯರಿಗೆ ಯಾರು ಕೊಟ್ಟರು? ಶಿವಬಾಬಾ ಸಂಪೂರ್ಣ ಬ್ರಹ್ಮನ ಮೂಲಕ ಎಂದು ಮಕ್ಕಳು ಉತ್ತರ ಕೊಟ್ಟರು. ಚಿತ್ರ ಪ್ರದರ್ಶನದಲ್ಲಿಯೂ ಸಹ ಅನೇಕ ಜನ ಬರುತ್ತಾರೆ. ಆದರೆ ಮಕ್ಕಳಿಗಿದು ಗೊತ್ತಿದೆ, ಇಲ್ಲಿ ಇವರು ಬರುವವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಬಲೆ ನೀವು ಮಕ್ಕಳ ಪ್ರಜೆಗಳಾಗುತ್ತಾರೆ. ಅವರೂ ಸಹ ಪಾಯಿ ಪೈಸೆಯ ಪ್ರಜೆಗಳಾಗಿ ಬರುವವರು ಬೇಕಲ್ಲವೇ? ಇದು ಸಹ ದುಃಖಧಾಮ ಆಗಿದೆ. ಸತ್ಯಯುಗ ಸುಖಧಾಮ ಆಗಿದೆ. ಅಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ ಮತ್ತು ಒಂದೇ ರಾಜ್ಯ ಇರುತ್ತದೆ. ಯಾವ ಮನುಷ್ಯರು ಏಕತೆಯನ್ನು ಬಯಸುತ್ತಿದ್ದಾರೆ ಆ ಏಕತೆಯ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಒಂದೇ ರಾಜ್ಯ ಇತ್ತು, ಆಗ ಶಾಂತಿ ಇತ್ತು ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ನೀವು ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ, ಕಲ್ಪದ ಮೊದಲು ಯಾರು ತಿಳಿದುಕೊಂಡಿಲ್ಲ ಈಗಲೂ ಅವರು ತಿಳಿದುಕೊಳ್ಳುವುದಿಲ್ಲ. ವಿನಾಶದಲ್ಲಿ ಎಲ್ಲವೂ ಸಮಾಪ್ತಿಯಾಗುತ್ತದೆ. ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಮೃತ್ಯುಲೋಕದಿಂದ ಅಮರಲೋಕಕ್ಕೆ ಟ್ರಾನ್ಸ್ಫರ್ ಆಗುತ್ತೇವೆ. ಈ ಶಿಕ್ಷಣ ಹೊಸ ಜಗತ್ತು ಭವಿಷ್ಯಕ್ಕೋಸ್ಕರ ಆಗಿದೆ. ತಂದೆಯ ವಿನಃ ಅನ್ಯರು ಯಾರೂ ಈ ಶಿಕ್ಷಣವನ್ನು ಓದಿಸಲು ಸಾಧ್ಯವಿಲ್ಲ. ಇದು ಯಾರಿಗೂ ಗೊತ್ತಿಲ್ಲ. ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಶಿವಬಾಬಾ ನಮ್ಮ ತಂದೆ, ಶಿಕ್ಷಕ, ಸದ್ಗುರು ಆಗಿದ್ದಾರೆ. ಇಂತಹ ಮನುಷ್ಯರು ಯಾರೂ ಇರಲು ಸಾಧ್ಯ ಇಲ್ಲ. ತಂದೆ ಹೇಗಿದ್ದಾರೆ, ಗುರುಗಳು ಹೇಗಿದ್ದಾರೆ, ಶಿಕ್ಷಕ ಹೇಗಿದ್ದಾರೆ ಎನ್ನುವುದನ್ನು ಎಲ್ಲರಿಗೂ ತಿಳಿಸಬೇಕು. ಭಗವಾನುವಾಚ ಇದೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ಬಹಳ ಚೆನ್ನಾಗಿ ನೀವು ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸಿಕೊಡುತ್ತೇನೆ ಮತ್ತು ಅನ್ಯರಿಗೂ ನಾನು ತಿಳಿಸುತ್ತೇನೆ. ನೆನಪಿನ ಯಾತ್ರೆಯ ವಿನಃ ನಮ್ಮ ದೋಣಿ ಪಾರಾಗಲು ಸಾಧ್ಯವಿಲ್ಲ ಎನ್ನುವುದು ಮಕ್ಕಳಿಗೂ ಗೊತ್ತಿದೆ. ರಾಜಧಾನಿಯಲ್ಲಿ ಹೈಯೆಸ್ಟ್ ಇದ್ದವರೇ ಲಾಸ್ಟ್ ತನಕ ಎಲ್ಲ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ಇಲ್ಲಿಂದ ನಾವು ಟ್ರಾನ್ಸ್ಫರ್ ಆಗಿ ಶ್ರೇಷ್ಠರು ಅವಶ್ಯವಾಗಿ ಆಗುತ್ತೇವೆ. ಯಾರು ಈ ಮಾತನ್ನು ತಿಳಿದುಕೊಳ್ಳುವುದಿಲ್ಲ ಅಂಥವರು ನಂಬರ್ ವಾರ್ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ನೀವೀಗ ತಿಳುವಳಿಕೆಯುಳ್ಳವರು, ಬುದ್ಧಿವಂತರೂ ಆಗುತ್ತಿದ್ದೀರಿ. ರಾವಣನ ಹೊಡೆತದಿಂದ ಸಂಪೂರ್ಣ ಕನಿಷ್ಠರಾಗಿದ್ದೀರಿ. ಇದು ತಮೋಪ್ರಧಾನ ಜಗತ್ತಾಗಿದೆ. ಒಂದು ಪೈಸೆಗೂ ಬೆಲೆ ಇಲ್ಲದಂತಹ ಜಗತ್ತು. ಏಕೆಂದರೆ ಇಲ್ಲಿ ಎಲ್ಲರೂ ಭಸ್ಮ ಆಗುತ್ತಾರೆ. ಯಾವುದೂ ಬುದ್ಧಿಯಲ್ಲಿ ಇರುವುದಿಲ್ಲ. ಅವರು ಏನನ್ನೂ ಕೂಡ ತಿಳಿದುಕೊಂಡಿಲ್ಲ. ಅದಕ್ಕೆ ಈ ಸ್ಥಿತಿಯಾಗಿದೆ. ನಾವು ಮಕ್ಕಳಿಗೆ ಗೊತ್ತಿದೆ, ವೇದ ಇತ್ಯಾದಿಗಳಲ್ಲಿ ಯಾವ ಸಾರವೂ ಇಲ್ಲ. ಅದರಲ್ಲಿ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇಲ್ಲ. ವೇದ ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಅವುಗಳನ್ನು ಓದುತ್ತಾ ಓದುತ್ತಾ ಎಲ್ಲರೂ ದುರ್ಗತಿಯನ್ನು ಪಡೆದುಕೊಂಡಿದ್ದಾರೆ. ಈಗ ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನೊಬ್ಬನನ್ನು ನೆನಪು ಮಾಡಿರಿ. ನೀವು ಪಾತ್ರಧಾರಿಗಳಾಗಿದ್ದೀರಲ್ಲವೇ? ಇದೂ ಸಹ ತಂದೆ ತಿಳಿಸುತ್ತಿದ್ದಾರೆ. ಆತ್ಮ ಹೇಗೆ ಶರೀರದಲ್ಲಿ ಬರುತ್ತದೆ, ಪಾತ್ರವನ್ನು ಅಭಿನಯಿಸುತ್ತದೆ. ಆತ್ಮ ಎಷ್ಟು ಸಣ್ಣ ರಾಕೆಟ್ ಆಗಿದೆ ಅಂದರೆ ಅರ್ಥ ಎಷ್ಟೊಂದು ತೀಕ್ಷ್ಣವಾಗಿದೆ. ಸೆಕೆಂಡಿನಲ್ಲಿ ಹೋಗಿ ಆತ್ಮ ಇಲ್ಲಿಂದ ಇನ್ನೆಲ್ಲಿಗೋ ತಲುಪುತ್ತದೆ. ಆತ್ಮ ಅಂದರೆ ಏನು? ಇದನ್ನು ಒಬ್ಬ ಮನುಷ್ಯರೂ ಸಹ ತಿಳಿದುಕೊಂಡಿಲ್ಲ. ಬಲೆ ವೇದ ಶಾಸ್ತ್ರ ಇತ್ಯಾದಿಗಳನ್ನು ಓದುತ್ತಿದ್ದಾರೆ, ಆದರೆ ಏನನ್ನೂ ಸಹ ತಿಳಿದುಕೊಂಡಿಲ್ಲ. ಯಾವ ಜ್ಞಾನವನ್ನು ನೀವು ಅನ್ಯರಿಗೆ ತಿಳಿಸುತ್ತೀರಿ ಅದರ ವಿನಾಶ ಆಗುವುದಿಲ್ಲ. ಪ್ರಜೆಗಳಾಗಿ ಬರುತ್ತಾರೆ, ಆದರೆ ಮುಂದೆ ಪದವಿಯನ್ನು ಪಡೆಯಬೇಕಾದರೆ ಪುರುಷಾರ್ಥ ಮಾಡಬೇಕು. ನಾನು ಆತ್ಮ ಆಗಿದ್ದೇನೆ. ನಮ್ಮ ತಂದೆ ಬಹಳ ಮಧುರ ಆಗಿದ್ದಾರೆ. ಅಂದ ಮೇಲೆ ಆ ತಂದೆಯನ್ನು ನಾವು ಯಾಕೆ ನೆನಪು ಮಾಡಬಾರದು? ಬಾಬಾ, ನಾವು ನಿನಗೆ ಶರಣರಾಗಿದ್ದೇವೆ, ನಿನ್ನ ಮಕ್ಕಳಾಗಿದ್ದೇವೆ.
ನಿನ್ನಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಈ ರೀತಿ ಕೇವಲ ಶರಣಾಗತಿಯಲ್ಲಿ ಬರುವುದರಿಂದ ವಾರಸುದಾರರಾಗುತ್ತೇವೇನೋ? ಪಾವನರಾಗಬೇಕು. ಯೋಗ ಬಲದ ಯಾತ್ರೆಯಿಂದಲೇ. ಕೆಲವರು ಹೇಳುತ್ತಾರೆ, ಅರೆ, ತಂದೆಯನ್ನು ನೆನಪು ಮಾಡುವುದು ಕಠಿಣವಾಗಿದೆ, ಆದರೆ ಇದರಿಂದ ಆಸ್ತಿ ಸಿಗುತ್ತದೇನೋ ಎಂದು ಕೇಳುತ್ತಾರೆ. ಜನ್ಮದಿಂದಲೇ ಕೆಲವರು ಬಾಬಾ ಬಾಬಾ ಎನ್ನುತ್ತಾ ಬಂದಿದ್ದಾರೆ. ಬೇಹದ್ದಿನ ತಂದೆ ಒಬ್ಬರೇ ಆಗಿದ್ದಾರೆ. ಆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಅನ್ಯ ಯಾವುದರ ಕಡೆಯೂ ದೃಷ್ಟಿ ಹೋಗಬಾರದು. ಮಾತು ಒಂದೇ ಆಗಿದೆ. ಪ್ರತಿಯೊಬ್ಬರು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ತಂದೆ ಹೇಳುತ್ತಾರೆ, ನೀವಾತ್ಮರುಗಳು ನನ್ನ ಮಕ್ಕಳಾಗಿದ್ದೀರಲ್ಲವೇ? ನನ್ನ ಮಕ್ಕಳಾಗಿಲ್ಲ ಅಂದರೆ ನೀವು ಇನ್ಯಾರ ಮಕ್ಕಳಾಗಿದ್ದೀರಿ? ಇಷ್ಟೆಲ್ಲ ಆತ್ಮರುಗಳಿಗೆ ತಂದೆ ಯಾರಾಗಿದ್ದಾರೆ? ಅವರು ಸಂಪೂರ್ಣ ಪಾವನ. ಆತ್ಮ ಪಾವನರಿಂದ ಪತಿತ ಮತ್ತು ಪಾವನ ಆಗುತ್ತದೆ. ಪಾವನ ಒಬ್ಬ ತಂದೆಯೇ ಮಾಡುತ್ತಾರೆ. ಆ ಒಬ್ಬ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾ ಬಂದಿದ್ದೇವೆ. ಇಲ್ಲಿ ಅಬುವಿನಲ್ಲಿಯೂ ಸಹ ಸನ್ಯಾಸಿಗಳು ಅನೇಕ ಜನ ಬರುತ್ತಾರೆ. ಪತಿತ ಪಾವನ ಸೀತಾರಾಮ್ ಎನ್ನುವ ಗುಂಗಿನಲ್ಲಿ ಇರುತ್ತಾ ಚಪ್ಪಾಳೆಯನ್ನು ಬಾರಿಸುತ್ತಾ ಗಾಯನ ಮಾಡುತ್ತಾ ಇರುತ್ತಾರೆ. ಈಗ ನೀವು ಮಕ್ಕಳು ಬಹಳ ಚೆನ್ನಾಗಿ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ. ಇದು ತಂದೆಯ ರಥ ಎನ್ನುವುದು ನೀವು ಮಕ್ಕಳಿಗೆ ಗೊತ್ತಿದೆ. ಗೋಮುಖವೂ ಸಹ ಇದೆ ತಾನೆ? ಇವರೂ ಸಹ ತಾಯಿಯಾಗಿದ್ದಾರೆ. ಭಕ್ತಿ ಮಾರ್ಗ ಗೊಂದಲದ ಮಾರ್ಗವಾಗಿದೆ. ಇದು ತಿಳಿದುಕೊಳ್ಳುವಂತಹ ಮಾರ್ಗ ಆಗಿದೆ. ಗುರಿ ಉದ್ದೇಶವೂ ಸಹ ಇದೆ. ಮನುಷ್ಯರಿಂದ ದೇವತೆಗಳಾಗುವಂತಹ ಗುರಿ ಉದ್ದೇಶ ಇದೆ. ಭಗವಾನುವಾಚ ಆಗಿದೆಯಲ್ಲವೇ? ಭಗವಂತ ಏನು ಓದಿಸುತ್ತಿದ್ದಾರೆ? ಮಕ್ಕಳನ್ನು ಭಗವಂತ ಭಗವತಿಗಳನ್ನಾಗಿ ಮಾಡುತ್ತಿದ್ದಾರೆ. ಆದರೆ ನಿಮ್ಮನ್ನು ನೀವು ಭಗವತಿ ಎಂದು ಹೇಳಿಕೊಳ್ಳುವುದು ಇದು ಲಾ ಇಲ್ಲ. ಭಗವಂತ ಒಬ್ಬರೇ ಆಗಿದ್ದಾರೆ. ಆದರೆ ಭಗವಂತನೇ ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಆದ್ದರಿಂದ ಭಾರತವಾಸಿಗಳು ಎನ್ನುವಂಥ ಹೆಸರು ಇದೆ ತಾನೆ? ಭಗವಂತನ ಮಹಿಮೆನೂ ಗಾಯನದಲ್ಲಿ ಇದೆ. ಜ್ಞಾನ ಸಾಗರ, ಸುಖ ಸಾಗರ, ಶಾಂತಿಯ ಸಾಗರ. ಈ ಗುಣ ಈ ಸಮಯದಲ್ಲಿ ನೀವು ಮಕ್ಕಳಲ್ಲಿ ತಂದೆ ತುಂಬುತ್ತಿದ್ದಾರೆ. ಮತ್ತೆ ಮುಂದೆ ನೀವೇ ದೇವತೆಗಳಾಗುತ್ತೀರಿ. ಆಗ ನಿಮ್ಮಲ್ಲಿ ದೇವತಾ ಗುಣಗಳು ಬರುತ್ತವೆ. ಇಲ್ಲಿ ತಂದೆ ಜ್ಞಾನ ಸಾಗರ ಆಗಿದ್ದಾರೆ. ಅದು ಸಹ ನೀವು ಮಕ್ಕಳಿಗೆ ಗೊತ್ತಿದೆ. ತಂದೆಯಂತೆ ನಾವು ಸಹ ಜ್ಞಾನ ಸಾಗರರು ಆಗುತ್ತೇವೆ. ಸತ್ಯಯುಗದಲ್ಲಿ ಯಾರನ್ನೂ ಜ್ಞಾನ ಸಾಗರ ಎಂದು ಕರೆಯುವುದಿಲ್ಲ. ಇಲ್ಲಿ ನೀವು ಮಕ್ಕಳು ಬಹಳ ಚೆನ್ನಾಗಿ ಅನೇಕರಿಗೆ ಜ್ಞಾನವನ್ನು ತಿಳಿಸಬೇಕು. ಈ ವಿಚಾರ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ. ಇಲ್ಲಿಂದ ಹೊರಗೋದಾಗ ಮತ್ತೆ ಎಲ್ಲವನ್ನೂ ಮರೆಯುತ್ತೀರಿ. ಇಲ್ಲಿ ತಂದೆಯ ಸಮ್ಮುಖದಲ್ಲಿ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಹೊರಗಡೆ ಸೆಂಟರ್ನಲ್ಲಿ ಹೋದಾಗ ನೀವು ನಿಮ್ಮ ಸಹೋದರರಿಗೆ ಜ್ಞಾನವನ್ನು ತಿಳಿಸಿಕೊಡುತ್ತೀರಿ. ಡೈರೆಕ್ಟ್ ಈಗ ನೀವು ಜ್ಞಾನವನ್ನು ಕೇಳುತ್ತಿದ್ದೀರಿ. ಆದ್ದರಿಂದ ಮಧುಬನದ ಮಹಿಮೆ ಗಾಯನದಲ್ಲಿ ಇದೆಯಲ್ಲವೇ? ನೀವಿಲ್ಲಿ ಈಶ್ವರಿಯ ಪರಿವಾರದಲ್ಲಿ ಕುಳಿತಿದ್ದೀರಿ. ಹೊರಗಡೆ ಬಕಪಕ್ಷಿಗಳೊಂದಿಗೆ ಮಿಲನ ಮಾಡಬೇಕಾಗುತ್ತದೆ. ಇಲ್ಲಿ ಬರುವುದರಿಂದ ಹೊರಗಿನದು ಎಲ್ಲವನ್ನೂ ನೀವು ಮರೆಯುತ್ತಾ ಹೋಗುತ್ತೀರಿ. ಇಲ್ಲಿ ಬರುವುದರಿಂದ ನೀವು ಹೊರಗಿನದು ಎಲ್ಲವನ್ನೂ ಮರೆಯುತ್ತಾ ಹೋಗುತ್ತೀರಿ. ಇಲ್ಲಿ ಯಾವುದೂ ಸಹ ನೆನಪಿಗೆ ಇರುವುದಿಲ್ಲ. ತಂದೆ ಮತ್ತು ಶಾಂತಿಧಾಮ ಸುಖಧಾಮದ ನೆನಪೇ ಬರಬೇಕು. ನಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ಎನ್ನುವುದನ್ನು ಪಕ್ಕಾ ಮಾಡಿಕೊಳ್ಳಿರಿ. ಈಗ ತಂದೆಯಿಂದ ಜ್ಞಾನವನ್ನು ಪಡೆದುಕೊಂಡು ಸುಖಧಾಮಕ್ಕೆ ಹೋಗುವವರಾಗಿದ್ದೀರಿ. ಇದು ಕೇವಲ ನೀವು ಮಕ್ಕಳಿಗೆ ಗೊತ್ತಿದೆ. ನೀವಿಲ್ಲಿ ಎಷ್ಟೊಂದು ಸೂಕ್ಷ್ಮತೆಯಲ್ಲಿ ಬರುತ್ತಾ ಹೋಗುತ್ತೀರಿ. ಇಲ್ಲಿಯಂತಹ ವಾತಾವರಣ ಮತ್ತೆಲ್ಲೂ ಇರಲು ಸಾಧ್ಯವಿಲ್ಲ. ಇಲ್ಲಿ ಡೈರೆಕ್ಟ್ ತಂದೆಯಿಂದ ಕೇಳುತ್ತಿದ್ದೀರಿ. ಪ್ರಾಕ್ಟಿಕಲ್ನಲ್ಲಿ ನಿಶ್ಚಯ ಬುದ್ಧಿಯವರಾಗಿ ಕುಳಿತುಕೊಳ್ಳಬೇಕು. ನಾವಿಲ್ಲಿ ಬಂದಿರುವುದೇ ರಿಫ್ರೆಶ್ ಆಗುವುದಕ್ಕೋಸ್ಕರ. ತಂದೆ ಡೈರೆಕ್ಟ್ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಅಂದ ಮೇಲೆ ಈ ಖುಷಿ ಕಡಿಮೆಯಾಯಿತೇನೋ? ಶಿವಬಾಬಾ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದಕ್ಕೋಸ್ಕರ
ಕಲ್ಪಕಲ್ಪಕ್ಕೂ ಓದಿಸುತ್ತಿದ್ದಾರೆ. ಅಂದ ಮೇಲೆ ಈ ಶಿಕ್ಷಣವನ್ನು ಓದಬೇಕಲ್ಲವೇ? ಭಕ್ತಿ ಮಾರ್ಗವೇ ಬೇರೆ. ಅದರಲ್ಲಿ ಅನೇಕ ಮಂದಿರಗಳು, ಗುರುದ್ವಾರಗಳು ಅನೇಕ ಇದ್ದವೆ. ಅಲ್ಲಿ ಇಲ್ಲಿಗೆ ಎಷ್ಟೊಂದು ಅಲೆದಾಡುತ್ತಾರೆ. ಇಲ್ಲಿ ಅಲೆದಾಡುವ ಯಾವ ಮಾತೂ ಇಲ್ಲ. ತಂದೆ ಹೇಳುತ್ತಾರೆ, ತಂದೆಯ ಹತ್ತಿರ ಬರುವುದಕ್ಕೆ ಒಂದು ಪೈಸೆಯ ಖರ್ಚು ಮಾಡುವುದಿಲ್ಲ. ಅಂದರೆ ಅಲ್ಲಿ ಜಾತ್ರೆ ಅಂತಂದೇಳಿ ಎಷ್ಟೊಂದು ಖರ್ಚು ಮಾಡುತ್ತೇವೆ. ಆದರೆ ಇಲ್ಲಿ ತಂದೆಯ ಹತ್ತಿರ ಯಾವುದನ್ನು ಖರ್ಚು ಮಾಡುವುದಿಲ್ಲ. ತಂದೆ ಕೇವಲ ಹೇಳುತ್ತಾರೆ, ಶ್ರೀಮತದನುಸಾರವಾಗಿ ನಡೆಯಿರಿ, ನನಗಾಗಿ ಒಂದು ಪೈಸೆಯೂ ಕೊಡಬೇಡಿರಿ. ನಾನು ಬೇಹದ್ದಿನ ತಂದೆಯಾಗಿದ್ದೇನೆ. ನಿಮ್ಮ ಈ ಹಣವನ್ನು ಹೇಗೆ ತೆಗೆದುಕೊಳ್ಳಲಿ? ನಾನು ನಿಮಗೆ ಶಿಕ್ಷಣವನ್ನು ಓದಿಸುವುದಕ್ಕೆ ಮತ್ತು ಯೋಗವನ್ನು ಕಲಿಸುವುದಕ್ಕೆ ಹಣ ತೆಗೆದುಕೊಳ್ಳುತ್ತೇನೇನೋ? ನಿಮ್ಮ ಹಣವನ್ನು ತೆಗೆದುಕೊಂಡು ನಾನೇನು ಮಾಡಲಿ? ನೀವು ಕೊಟ್ಟಂಥ ಹಣದಿಂದ ನಾನು ನನಗೋಸ್ಕರ ಮಹಲ್ ಇತ್ಯಾದಿಗಳನ್ನು ರೆಡಿ ಮಾಡಿಕೊಳ್ಳುವುದಿಲ್ಲ. ನಾನು ನೀವು ಮಕ್ಕಳಿಗೆ ಓದಿಸುವುದಕ್ಕೋಸ್ಕರ ಬಂದಿದ್ದೇನೆ. ತಂದೆ ಓದಿಸುತ್ತಿದ್ದಾರೆ. ಶುಭಾಬಾ ನಿರಾಕಾರ. ಆ ತಂದೆ ವಾನಪ್ರಸ್ಥದಲ್ಲಿಯೇ ಬರುತ್ತಾರೆ. ತಂದೆಗೆ ಮನೆ ಇತ್ಯಾದಿಗಳು ಯಾವುದೂ ಇಲ್ಲ. ಮನೆಯಲ್ಲಿ ಕುಳಿತು ನೀವು ಮಕ್ಕಳೇ ಓದುತ್ತೀರಿ, ನೀವೇ ಹೊಸ ಜಗತ್ತಿಗೆ ಬರುತ್ತೀರಿ. ತಂದೆ ಹೇಳುತ್ತಾರೆ, ನೀವು ನನ್ನ ಮಕ್ಕಳಾಗಿದ್ದೀರಲ್ಲವೇ? ಯಾರಿಂದಲೂ ಏನನ್ನು ಬೇಡುವ ಅವಶ್ಯಕತೆ ಇಲ್ಲ. ನೀವು ಕೇವಲ ತಂದೆಯಿಂದ ಬೇಡಿರಿ. ತಂದೆಯ ಕರ್ತವ್ಯ ನಮ್ಮ ಭಂಡಾರವನ್ನು ಭರ್ಪೂರು ಮಾಡುವುದಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್ ಹಾಗೂ ನಮಸ್ತೆ. ವರದಾನ: ಸದಾ ಅಚಲ ಅಡೋಲರಾಗಿರಿ. ನಾವು ಮಕ್ಕಳ ಅಂತಿಮ ಸ್ಥಿತಿಯ ಗಾಯನ ಆಗಿದೆ. ಅಂಗದನ ಸಮಾನ ಸದಾ ಅಚಲ ಅಡೋಲ. ಇದಕ್ಕೋಸ್ಕರ ವಿಶೇಷವಾಗಿ ಯಾವ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು? ಸದಾ ಗುಣಗ್ರಾಹಕರಾಗಿರಿ. ಈಗ ಪ್ರತಿಯೊಂದು ಮಾತಿನಲ್ಲಿ ಗುಣಗ್ರಾಹಿಗಳಾದಾಗ ಗೊಂದಲದಲ್ಲಿ ಬರುವುದಿಲ್ಲ. ಗುಣಗ್ರಾಹಿಗಳು ಅಂದರೆ ಅರ್ಥ ಕಲ್ಯಾಣಕಾರಿಯ ಭಾವನೆ ಇರುವುದು. ಅವಗುಣಗಳನ್ನು ನೋಡುವುದರಿಂದ ಅಕಲ್ಯಾಣದ ಭಾವನೆ ಮತ್ತು ಗೊಂದಲದಲ್ಲಿ ಇರುತ್ತೇವೆ. ಅವಗುಣದಲ್ಲಿಯೂ ಗುಣವನ್ನು ನೋಡಿರಿ. ಇದಕ್ಕೆ ಹೇಳಲಾಗುತ್ತದೆ ಗುಣಗ್ರಾಹಿ. ನಮ್ಮ ಕಣ್ಣಿಗೆ ಅವಗುಣಗಳು ಕಂಡರೂ ಸಹ ನಾವು ಅನ್ಯರಿಂದ ಗುಣಗಳನ್ನು ತೆಗೆದುಕೊಳ್ಳಬೇಕು. ಅವಗುಣದವರಿಂದ ಗುಣವನ್ನು ಕಲಿಯಿರಿ. ಹೇಗೆ ಅವರು ಅವಗುಣದಲ್ಲಿ ದೃಢವಾಗಿ ಇದ್ದಾರೆ, ಅದೇ ರೀತಿ ನಾವು ಸಹ ನಮ್ಮ ಗುಣಗಳಲ್ಲಿ ದೃಢವಾಗಿರಬೇಕು, ಗುಣಗ್ರಾಹಿಗಳಾಗಬೇಕು. ಅವಗುಣದವರು ಗ್ರಹಿಸುವಂಥವರು ಆಗುವುದಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.